ಕರ್ಕೊಂಡ್ಬಂದಿರೋ ಫ್ರೆಂಡ್ಸಿಗೆ ಬೈಕೋಬೇಕು, ಇಲ್ಲ ನಾನು ಬಂದಿದ್ದಕ್ಕೆ ನನಗೆ ಬೈಕೋಬೇಕು. ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹತ್ತ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಕಳ್ಳ ಅನ್ಕೊಂಡಿರ್ಬೇಕು. ಹೈಡ್ ಆಗ್ತಿತ್ತು, ಹೊಟ್ಟೆ ಹಸ್ತಿದ್ಕೋ ಅದಕ್ಕೂ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇದ್ದೇ ಇಲ್ದಲೆ ನನ್ನ ಮುಖ ಊಸ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಸರ್ಕಲ್ಗೆ ಬಂದು ನಿಂತಿದ್ದೇವೆ. ಕ್ಯೂ ಇದೆ ಬೆಳಿಗ್ಗೆ. ಫ್ರೀ ಫೈರ್ ಆಡ್ತಾ ಕೂತಿದ್ರು. ಇದು ಮಂತ್ರಾಲಯದ ಕಂಪ್ಲೀಟ್ ಸ್ನೇಹಿತರೆ. ದರ್ಶನ ಮೂರ್ ಸತಿ ಆಯ್ತು. ಆಂಜನೇಯ ಟೆಂಪಲ್ ಕೊನೆವರೆಗೂ ಇಲ್ಲೇ ಇದ್ರಂತೆ. ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ನಿರ್ಮಿಸಿದ್ದಾರೆ ಅಂತ. ರಾಘವೇಂದ್ರ ಸ್ವಾಮಿಗಳೇ ಪೂಜೆ ಮಾಡ್ತಿದ್ದಂತ ವಿಗ್ರಹ ಇದು. ಯಾವ್ದೋ ಗುರು ಇದು ಸೈಕ್ ಬಂಡೆ ಹಿಂಗಿದೆ. ಆನಂದ ಬಾಷ್ಪ ಬರ್ತಾ ಇತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ PCB ಡೈರೀಸ್. ಇವತ್ತು ಮಂತ್ರಾಲಯಕ್ಕೆ ಹೊರಟಿದೀವಿ. ಯೂಶುವಲಿ ಸಂಜೆ ಟ್ರಾಫಿಕ್ ನಿಮಗೆ ಗೊತ್ತೇ ಇರುತ್ತೆ. ಆ ಟ್ರಾಫಿಕ್ ಅಲ್ಲಿ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ತತ್ಕಾಲಲ್ಲಿ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಸೊ ಜನರಲ್ ಬೋಗಿಲಿ ನನ್ನ ಫ್ರೆಂಡ್ಸ್ ಸೀಟ್ ಹಿಡ್ದಿದ್ರು. ಹೋಗಿ ನೋಡಿದ್ರೆ ಜನಗಳು ಜಾಲಿ ಒಂದೇ ಒಂದು ಸೀಟ್ ಇಲ್ಲ, ಖಾಲಿ. ಏನ್ ಮಾಡೋದು, ಏನು ಮಾಡಂಗಿಲ್ಲ. ಸೀಟ್ ಹಿಡ್ದಿದ್ರಿಂದ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಒಂದ್ ಚೀರಪ್ಪ ಹೇಳಿ ಪಾಪು ನನ್ನ ನೋಡಿ ಕಳ್ಳ ಅನ್ಕೊಂಡಿರ್ಬೇಕು. ಹೈಡ್ ಆಗ್ತಿತ್ತು, ಹೊಟ್ಟೆ ಹಸ್ತಿದ್ಕೋ ಅದಕ್ಕೂ ಚುರುಮುರಿ ಸಿಕ್ತು. ಚುರುಮುರಿ ತಿನ್ಕೊಂಡು ಒಂದಲ್ಲ ಎರಡೆರಡು ಪ್ಲೇಟ್ ತಿನ್ಕೊಂಡು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಫಿಲ್ಮ್ನ ಮೊಬೈಲಲ್ಲೇ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೊನೆಗೂ ರೀಚ್ ಆದ್ವಿ. ಇಳ್ಕೊಳಕ್ಕೂ 10 ನಿಮಿಷ ತಗೊಂಡಿದೀವಿ ಗುರು, ಅಷ್ಟೊಂದು ರಶ್. ಕೊನೆಗೂ ನಿದ್ದೆ ಇಲ್ಲದೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಸುತ್ತಮುತ್ತ ಕಣ್ಗಳು ಬಿಟ್ಕೊಂಡು ಏನಿದು ಹಿಂಗಿದೆ ಅಂತ ನೋಡ್ಕೊಂಡು, ಮಂತ್ರಾಲಯ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು, ಇದ್ದೇ ಇಲ್ದಲೆ ನನ್ನ ಮುಖ ಊಸ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು, ಸ್ಟೇಷನ್ ಒಳಗಿರುವಂತಹ ಸ್ಮಾಲ್ ಸ್ಟೋರೀಸ್ ಕಾರ್ಟೂನ್ ಪಿಕ್ಚರ್ ನ ಶೂಟ್ ಮಾಡ್ಕೊಂಡು, ರೈಲ್ವೆ ಸ್ಟೇಷನ್ ಮುಂದೆ ಇರುವಂತಹ ಕ್ರೌಡ್ ನ ನೋಡ್ಕೊಂಡು, ಗುರು ರಾಘವೇಂದ್ರ ದರ್ಶನ ರೈಲ್ವೆ ಸ್ಟೇಷನ್ ಅಲ್ಲೇ ಮಾಡ್ಕೊಂಡು ಫೈನಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಮಂತ್ರಾಲಯಕ್ಕೆ. ಇಲ್ಲಿ ರೀಚ್ ಆಗೋ ಹೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತು ಅಂತ ಹೇಳ್ಬೋದು. ಹೆವಿ ರಶ್ಶು, ಟ್ರೈನಲ್ಲಿ ಮಾತಾಡುವಂತಹ ಜನಗಳು, ಕಿರ್ಚಿ ಆಡುವಂತಹ ಹುಡುಗರು, ಒಬ್ಬೊಬ್ಬರೇ ಕಿತ್ತಾಡುವಂತಹ ಹೆಂಗಸರು. ಇಲ್ಲಿ ಯಾರಿಗೆ ಬೈಕೋಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಕರ್ಕೊಂಡ್ಬಂದಿರೋ ಫ್ರೆಂಡ್ಸಿಗೆ ಬೈಕೋಬೇಕು, ಕಿರ್ಚಾಡ್ತಿದ್ದಂತಹ ಹೆಂಗಸ್ರಿಗೆ ಬೈಕೋಬೇಕು, ಹುಡುಗರಿಗೆ ಬೈಕೋಬೇಕು, ಇಲ್ಲ ನಾನು ಬಂದಿದ್ದಕ್ಕೆ ನನಗೆ ಬೈಕೋಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಷ್ಟು ರಶ್ ಇತ್ತು. ಅಷ್ಟು ಹಿಂಸೆಯಿಂದ 7 hours ಜರ್ನಿ ಮಂತ್ರಾಲಯ. ರೈಟ್ ನೌ ಐ ಆಮ್ ಹಿಯರ್. ಬೆಳಗಿನ ಜಾವ 4 ಗಂಟೆ ಆದ್ರೂ ಕೂಡ ಆಟೋದವರು ಕ್ಯೂನೇ ಇತ್ತು. ಯಾಕಂದ್ರೆ ಟ್ರೈನ್ಗಳು ಓಡಾಡ್ತಾ ಇರುತ್ತೆ, ಟ್ರೈನ್ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಅವರು ಕಾಯ್ತಾ ಇರ್ತಾರೆ. ಸೊ ಇಲ್ಲಿಂದ ಪರ್ ಹೆಡ್ ಲೆಕ್ಕದಲ್ಲಿ ಒಂದು 50 rupees ಏನೋ ತಗೊಳ್ತಾರೆ. ಸೀದಾ ತೊಗೊಂಡೋಗಿ ಮಂತ್ರಾಲಯಕ್ಕೆ ಬಿಡ್ತಾರೆ. ಆಟೋ ಜರ್ನಿನೇ ನಿಮಗೆ 20 to 25 minutes ತಗೊಳುತ್ತೆ. ಫೈನಲಿ ಗುರು ಮಂತ್ರಾಲಯದ ಸರ್ಕಲ್ಗೆ ಬಂದು ನಿಂತಿದ್ದೇವೆ. ಬೆಳಗಿನ ಜಾವ 4:15. ಎಲ್ಲ ಟೀ ಮಾರೋರು ಪ್ರತಿಯೊಬ್ಬರು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡಿದ್ರು. ಹೋಟೆಲ್ ಅವರು ಅಡುಗೆಗಳನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಹೊಟ್ಟೆ ಹಸಿತಿತ್ತು ಅಂತ ಹೋಟೆಲಲ್ಲಿ ಹೋಗಿ ಕೇಳಿದ್ರೆ 7 ಗಂಟೆ ಮೇಲೆ ಸರ್ವಿಸ್ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ದಬಾಕೊಳ್ಳೋಣ ಅಂತ ಹೊರಟ್ವಿ. ಇದೇ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮೇನ್. ಬೆಳಗ್ಗೆ ಹೇಗಿದ್ರು ಬರ್ತೀವಿ ದರ್ಶನ ಮಾಡೋಕ್ಕೆ ಅಂತ ಲಾಡ್ಜಿಗೆ ಹೋಗಿ ದಬಾಕೊಂಡ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಭಕ್ತಾದಿಗಳು ಜನಸಂಖ್ಯೆಯಲ್ಲಿ ನುಗ್ತಾ ಇದ್ರು. ಟ್ರಾಫಿಕ್ ಬೇರೆ ಆಗಿತ್ತು. ಆ ಬಿಲ್ಡಿಂಗ್ ನೋಡೋಕ್ಕೆ ಚೆನ್ನಾಗಿತ್ತು. ನಾವು ನಾಮ ಹಾಕಿಸ್ಕೊಂಡು ಹೊರಡಕ್ಕೆ ರೆಡಿ ಆದ್ವಿ. ಎಂಟ್ರಿಲೇ ನಿಮಗೆ ಶ್ರೀರಾಮ ದೇವರ ವಿಗ್ರಹ ಇದೆ. ಒಳಗೆ ಹೋಗ್ತಿದ್ದಂತೆ ರೈಟು ಲೆಫ್ಟು ಕಂಪ್ಲೀಟು ನಿಮಗೆ ಸ್ನೇಹಿತರೆ. ನಿನ್ನೆ ಆ ಟ್ರೈನಲ್ಲಿ ಆಗಿದ್ದಂಥ ಇನ್ಸಿಡೆಂಟು, ಆ ರಶ್ಗೆ ಒಂದಷ್ಟು ಬೇಜಾರುಗಳಾಗ್ಬಿಟ್ಟಿತ್ತು. ಬಟ್ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ
ರಾಯರ ದರ್ಶನಕ್ಕೆ ಬಂದಿದ್ದೀನಿ. ಬಟ್ ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಖುಷಿಯಾಗುತ್ತೆ. ಮಾರ್ನಿಂಗ್ ವೆದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಫಸ್ಟು ರಾಯರ ದರ್ಶನ ಮಾಡೋಣ. ಪ್ರಸಾದಕ್ಕೆ ಫುಲ್ಲು ಕ್ಯೂ ಇದೆ. ಬೆಳಿಗ್ಗೆ ಕೊನೆಗೂ ಎಂಟ್ರಲ್ಲಿದ್ದೀನಿ. ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನಾರ್ಮಲ್ ಕ್ಯೂ ಮಂದಿ ಈ ಕಾರ್ನರಲ್ಲಿ ಹೋಗ್ಬೇಕು. ಬಟ್ ಸೇವಾ ಕೌಂಟರ್ ಮಾಡಿದ್ರೆ ನಂಬರ್ 7 ಕೌಂಟರ್ ಬಿಡ್ತಾರಂತೆ. ಹಂಗಾಗಿ ಸೇವೆ ಮಾಡೋಣ ಅಂತ. ಅದು ದೇವಾಲಯದ ಎಂಟ್ರೆನ್ಸ್ ಅಂದರೆ ಇಲ್ಲಿ ಬಂದರೆ ಮಂಚಾಲಮ್ಮ ದೇವಿ ದೇವಸ್ಥಾನ ಇದೆ. ಅಷ್ಟು ನಾವು ದರ್ಶನ ಪಡಿಬೇಕು. ಮಂಚಾಲಮ್ಮ ದೇವಿಯ ಪಕ್ಕದಲ್ಲೇ ತುಲಾಭಾರ ನಡೆಯುವಂತಹ ಜಾಗ ಇದೆ. ಮಂಚಾಲಮ್ಮ ದೇವಿಯ ದರ್ಶನ ಆದ ನಂತರ ನಾವು ಸ್ವಾಮಿಯ ದರ್ಶನ ಮಾಡೋಕ್ಕೆ ಹೊರಟ್ವಿ. ನಾವು ಸೇವಾ ಕೌಂಟರ್ನಲ್ಲಿ ಸೇವೆಯ ರಶೀದಿಯನ್ನು ತಗೊಂಡಿದ್ರಿಂದ ನಮಗೆ ಬೇರೆ ಲೈನಲ್ಲಿ ದರ್ಶನಕ್ಕೆ ಬಿಟ್ರು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಪಲ್ಲಕ್ಕಿಯಲ್ಲಿ ಶ್ರೀರಾಮ ದೇವರ ವಿಗ್ರಹವನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು. ಸೊ ಅದರ ದರ್ಶನವನ್ನು ಪಡೆದ್ವಿ. ಈ ಹುಡುಗರು ಮೊಬೈಲಲ್ಲಿ ಏನ್ ಮಾಡ್ತಿದಾರೆ ಅಂತ ಬಂದು ನೋಡಿದ್ರೆ ಫ್ರೀ ಫೈರ್ ಆಡ್ತಾ ಕೂತಿದ್ರು. ಇದು ಆಕ್ಚುಲಿ ಚೆನ್ನಾಗಿದೆ. ದರ್ಶನ ಮುಗಿಸ್ಕೊಂಡು ಸುತ್ತಮುತ್ತ ಇದ್ದಂತಹ ರಾಯರಿಗೆ ಸಂಬಂಧಪಟ್ಟಂತಹ ಚೇರ್ಗಳು, ಕುರ್ಚಿಗಳು, ಪಲ್ಲಕ್ಕಿಗಳು ಮುಂತಾದವನ್ನ ನೋಡಿದೆ. ರಾಯರ ಬೃಂದಾವನದ ಮೇಲೆ ಒಂದು ಬಾವುಟ ಹಾಕಿದ್ದಾರೆ. ಆ ಬಾವುಟದಲ್ಲಿ ಇರುವಂತಹ ಫೋಟೋ ಯಾರ್ದಪ್ಪ ಅಂದ್ರೆ ಶ್ರೀರಾಮ ಮಹಾಪ್ರಭುವಿನ ಫೋಟೋ ಇದೆ. ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಶ್ರೀರಾಮಚಂದ್ರನ ಪರಮ ಭಕ್ತರಾಗಿರುತ್ತಾರೆ. ಇದು ಮಂತ್ರಾಲಯದ ಕಂಪ್ಲೀಟ್ ಮಾಡೆಲ್ಲು ನೋಡಿ ಹೇಗಿದೆ. ಫೈನಲಿ ದರ್ಶನ ಮೂರು ಸತಿ ಆಯಿತು. ಒಂದು ಸತಿ ಹೋದ್ವಿ, ಮತ್ತೆ ದೀಪ ಹಚ್ಚಿಸ್ತಾರೆ ಅಂತ ಹೇಳಿದ್ವಿ. ಯಾಕಂದರೆ ಸ್ಪೆಷಲ್ಲು ಒಂದು ಸೇವೆದು ಚೀಟಿ ತೊಗೊಂಡಿದ್ದನ್ನ ದೀಪ ಹಚ್ಚಿಸ್ತಾರೆ ಅಂತ ಹೇಳಿದ್ರು. ಆ ದೀಪ ಹಚ್ಚಿಸ್ತಾರೆ ಅಂದಿದ್ದಕ್ಕೆ ನಾವು ಮತ್ತೆ ಹೋದ್ವಿ. ಮತ್ತೆ ಅಲ್ಲಿ ದೀಪ ಹಚ್ಚಿಸ್ಲಿಲ್ಲ. ಮತ್ತೆ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತೆ ಇನ್ನೊಬ್ರನ್ನ ಹೋಗಿ ವಿಚಾರಿಸಿದಾಗ ಅವರು ದೀಪ ಹಚ್ಚೋಕ್ಕೆ ಮತ್ತೆ ಅದೇ ಪಂಚಮುಖಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೀಪದ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋದರು. ಅಲ್ಲಿ ಮತ್ತೆ ದೀಪ ಹಚ್ಚಿ ಮತ್ತೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಂಡು ಮತ್ತೆ ರಾಯರ ದರ್ಶನ ಮಾಡಿಕೊಂಡು ಬಂದ್ವಿ. ಟೋಟಲ್ ಕಂಪ್ಲೀಟಾಗಿ 3 ಸರಿ ರಾಯರ ದರ್ಶನ ಆಗಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ರಾತ್ರಿ ಪಟ್ಟಂತಹ ಸ್ಟ್ರಗಲ್ಲು, ಟ್ರೈನಲ್ಲಿ ಬಂದಾಗ ಆಗಿದ್ದಂತಹ ಅಂಥ ಫ್ರಸ್ಟ್ರೇಷನ್ನು, ಸೊ ಎಲ್ಲ ಕಂಪ್ಲೀಟಾಗಿ ಮಾಯ ಆಗಿದೆ. ರಾಘವೇಂದ್ರ ದೇವಸ್ಥಾನ ಅಥವಾ ಮಂತ್ರಾಲಯಕ್ಕೆ ಮೊದಲಿಗೆ ಬಂದವರು ರಾಘವೇಂದ್ರ ಟೆಂಪಲ್ನ ರೈಟ್ ಸೈಡ್ ಅಂದರೆ ನೋಡಿ ಈ ಭಾಗದಲ್ಲಿ ನಿಮಗೆ ಮಂಚಾಲಮ್ಮ ತಾಯಿಯ ಟೆಂಪಲ್ ಇದೆ. ನೀವು ಫಸ್ಟ್ ಬಂದ್ಬಿಟ್ಟು ಮಂಚಾಲಮ್ಮ ತಾಯಿಯ ಟೆಂಪಲ್ನ ದರ್ಶನ ಮಾಡಿಕೊಂಡು ತದನಂತರ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಹೋಗಿ. ಯಾಕೆ ಅಂದರೆ ಮಂಚಾಲಮ್ಮನಿಗೆ ಮೊದಲ ದರ್ಶನ ಮಾಡಿದ್ರೆ ರಾಯರು ಬೇಗ ಒಲಿತಾರೆ ಅನ್ನುವಂಥದ್ದು ಪ್ರತೀತಿ ಇದೆ. ಸೊ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡೋಕ್ಕೆ ಹೋಗಿ. ಇದು ಇಲ್ಲಿರುವಂತಹ ಪ್ರತೀತಿ. ಹೊಸಬರಿಗೆ ಗೊತ್ತಿರಲ್ಲ. ಸೊ ನನಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ತಿಳ್ಕೊಂಡಿದ್ದು. ದರ್ಶನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಆದರೆ ಇನ್ನೂ ಲೇಟ್ ಅಂತ ಹೇಳಿದ್ರು. ಸೊ ನಮಗೆ ಆಲ್ರೆಡಿ ಹೊಟ್ಟೆ ಹಸ್ತಿದ್ರಿಂದ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಸೀದಾ ಹೋಟೆಲ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. 3:30ವರೆಗೂ ರೆಸ್ಟ್ ತಗೊಂಡು ಮತ್ತೆ ಗೋಪುರದ ಜಾಗಕ್ಕೆ ಬಂದ್ವಿ. ಈ ಜಾಗದ ಮುಂದೆ ಆಟೋಗಳಿರ್ತಾರೆ. ಇವರು ಕರೀತಾ ಇರ್ತಾರೆ ಮಂತ್ರಾಲಯದ ಅಕ್ಕಪಕ್ಕ ಇರುವಂತಹ ಒಂದಷ್ಟು ಪ್ಲೇಸ್ಗಳಿಗೆ ಕರ್ಕೋಗಕ್ಕೆ. ಪರ್ ಹೆಡ್ ಲೆಕ್ಕದಲ್ಲಿ ಇವರು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ನಾವು ಹೋಗಿದ್ದು ಶ್ರೀ ಅಭಯ ಆಂಜನೇಯ ಟೆಂಪಲ್. 33 ಅಡಿಯ ಆಂಜನೇಯ ವಿಗ್ರಹ ಸಿಂಗಲ್ ಸ್ಟೋನಲ್ಲಿ ಮಾಡಿರುವಂಥದ್ದು. ರಾಯಚೂರು ಟು ಮಂತ್ರಾಲಯ ಹೈವೇಲೇ ಇದೆ. ಇದಾದ ನಂತರ ನಾವು ನೆಕ್ಸ್ಟ್ ಹೊರಟಿದ್ದ ಜಾಗ
ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗ್ತಾಯಿತ್ತು. ಯಾಕಂದರೆ ತುಂಗಭದ್ರಾ ಜಲಾಶಯದ ಬ್ರಿಡ್ಜ್ ಒಳ್ಳೆ ಪಬ್ಜಿ ಬ್ರಿಡ್ಜ್ ಇದ್ದಂಗೆ ಇತ್ತು. ನನಗೆ ಈ ಬ್ರಿಡ್ಜ್ ನೋಡಿದ ತಕ್ಷಣ ಪಬ್ಜಿನೇ ನೆನಪಾಯಿತು. ನಿಮಗೆ ಪಬ್ಜಿ ಆಡೋದ್ರಲ್ಲಿ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ. ನದಿ ಹಾಗೆ ನಾಲೆಗಳು ಕಂಪ್ಲೀಟ್ ಆಗಿ ತುಂಬಿದ್ದು ಅಕ್ಕಪಕ್ಕ ಅವಾಗ ತಾನೇ ನಾಟಿ ಮಾಡಿದ್ರು, ಭತ್ತದ ನಾಟಿ. ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಪ್ರಕೃತಿ ನೋಡಿಕೊಂಡು ನಾವು ಬಂದಿದ್ದೆ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಅವರ ಆಶ್ರಮಕ್ಕೆ. ಇವ್ರದ್ದು ಒಂದು ಕಥೆನೇ ಇದೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವಾಗ ಈ ಸ್ವಾಮಿಗಳು ಅವ್ರನ್ನ ನೋಡಬೇಕು, ಆ ದರ್ಶನ ಮಾಡಬೇಕು ಅಂತ ಬರ್ತಾರೆ. ಬಟ್ ಅವ್ರಿಗೆ ಆ ದರ್ಶನ ಸಿಗಲ್ಲ. ಸೊ ಹಾಗಾಗಿ ಅವರೇ ಈ ಜಾಗದಲ್ಲಿ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಮತ್ತೆ ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲೇ ಪೂಜೆ ಮಾಡಿ ಕೊನೆವರೆಗೂ ಇಲ್ಲೇ ಇದ್ರಂತೆ. ಇವ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಬೇಕಂದ್ರೆ ಕಾಮೆಂಟ್ ಹಾಕಿ. ಹಾಗೆ ಇದು ಬಿಚ್ಚಾಲಮ್ಮ ತಾಯಿ ದೇವಸ್ಥಾನ. ಈ ದೇವಸ್ಥಾನ ನೋಡಕ್ಕೆ ಹೊಸ ರೀತಿಯಾಗಿತ್ತು. ನೋಡಕ್ಕೂ ಒಂದು ಹೊಸ ಕನ್ಸ್ಟ್ರಕ್ಷನ್ ರೂಪದಲ್ಲಿತ್ತು. ಹೊಸತನ ಈ ದೇವಸ್ಥಾನದಲ್ಲಿ ಎದ್ದು ಕಾಣ್ತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಆಫ್ಟರ್ ದಟ್ ಈ ದೇವಾಲಯವನ್ನು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ನಿರ್ಮಿಸಿದ್ದಾರೆ ಅಂತೆ. ಅದು ಹೇಗೆ ಅಂತ ನನಗೂ ಐಡಿಯಾ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಏನಾರು ಐಡಿಯಾ ಇದ್ರೆ ಕಾಮೆಂಟ್ ಮಾಡಿ. ಇದು ತುಂಗಭದ್ರಾ ನದಿ. ಕಂಪ್ಲೀಟ್ ಆಗಿ ಏನು ತುಂಬಿರ್ಲಿಲ್ಲ, ಒಂದು ಆವರೇಜ್ ಅಷ್ಟು ನೀರಿತ್ತು. ನಾವು ನೆಕ್ಸ್ಟ್ ಹೊರಟ್ರಿ ಬಂದಿದ್ದೆ ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರಿಯ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಮನೆಗೆ. ಈ ಮನೆಯ ಬಗ್ಗೆ ತುಂಬಾ ಕಥೆಗಳಿದೆ. ರಾಘವೇಂದ್ರ ಸ್ವಾಮಿಯವರು ಇಲ್ಲೇ ತುಂಬಾ ದಿನಗಳು ತಂಗಿದ್ರು. ಇಲ್ಲೇ ಪೂಜೆ ಪುನಸ್ಕಾರಗಳನ್ನ ವಿಠಲನಿಗೆ ಮಾಡ್ತಾ ಇದ್ರು. ಹೀಗೆ ತೋರಿಸ್ತಿರುವಂತದ್ದು ಪಾಂಡುರಂಗ ವಿಠಲನ ವಿಗ್ರಹ. ರಾಘವೇಂದ್ರ ಸ್ವಾಮಿಗಳೇ ಪೂಜೆ ಮಾಡ್ತಿದ್ದಂತಹ ವಿಗ್ರಹ ಇದು. ಈಗ ನೋಡ್ತಿರುವಂತಹ ಶಿಲೆ ಒಂದು ಹಾವಿನ ಶಿಲೆ. ಇದು ಹಾವು ನಿಜ ರೂಪದಲ್ಲಿ ಬದುಕಿತ್ತಂತೆ ಇಲ್ಲಿ. ಸೊ ಜನಗಳು ಹೆದರುತ್ತಾರೆ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಕೋರಿಕೆಯ ಮೇಲೆ ಅದು ವಿಗ್ರಹವಾಗಿ ಪರಿವರ್ತನೆಯಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಟೋರಿ ಬೇಕು ಅಂದ್ರೆ ಒಂದು ಕಾಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸ್ಟೋರಿ ಮಾಡಾಕ್ತೀನಿ. ಈಗ ಸಮಯ 5 ಗಂಟೆ. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಇದೇ ಲಾಸ್ಟು. ಟೋಟಲ್ ಒಂದು 3 ಜಾಗಗಳನ್ನ ತೋರಿಸ್ತಾರೆ ಆಟೋದವರು. ಪರ್ ಹೆಡ್ 50 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಕೊಡ್ಬೋದು. ನೋಡಿ ಫುಲ್ಲು ಜಾತ್ರೆ ನಡೀತಿರೋ ಥರ ಇದೆ. ನಾರ್ಮಲ್ ಆಗಿ ಯಾವಾಗಲೂ ಜನ ಇರ್ತಾರೆ. ಸಂಡೇ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಬನ್ನಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ. ಪಂಚಮುಖಿ ಆಂಜನೇಯ ಸ್ವಾಮಿಯ ಕಂಪ್ಲೀಟ್ ಮಾಹಿತಿ ಇದೆ. ಚರಿತ್ರೆ ಕೆಳಗೆ ಫೋಟೋಸ್ ಇದೆ. ಆಂಜನೇಯ ದರ್ಶನ ಕೊಟ್ಟಿರುವಂತಹ ಫೋಟೋ. ಗಣೇಶ ದರ್ಶನ ಕೊಟ್ಟಿರುವಂತಹ ಫೋಟೋ. ತಿರುಪತಿ ದೇವರ ದರ್ಶನ ಕೊಟ್ಟಿರುವಂತಹ ಫೋಟೋ. ಶ್ರೀ ವಿಷ್ಣು ಕೂರ್ಮಾವತಾರದಲ್ಲಿ ದರ್ಶನ ಕೊಟ್ಟಿರುವಂತಹ ಫೋಟೋ. ಇದು ಪಂಚಮುಖಿ ಆಂಜನೇಯ ಪಾದ ಇಟ್ಟಿರುವಂತಹ ಜಾಗ. ಆ ಪಾದದ ಹತ್ರ ಒಂದಷ್ಟು ಯಂತ್ರಗಳನ್ನ ಇಟ್ಟಿದ್ರು. ಆ ಯಂತ್ರಗಳನ್ನ ಕಟ್ಕೊಂಡ್ರೆ ಮಕ್ಕಳಿಗೆ ಹೆದರಿಕೆ ಆದರೆ ಅಥವಾ ದೊಡ್ಡವ್ರಿಗೆ ಹೆದರಿಕೆ ಆದರೆ ಪ್ರತಿಯೊಂದು ಹುಷಾರಾಗುತ್ತೆ ಅಂತ ಹೇಳಿದ್ರು. ಒಂದಷ್ಟು ಜನ ಅದನ್ನ ತಗೊಂಡು ಕಟ್ಕೊಂಡ್ರು. ಯಾವುದೋ ಗುರು ಇದು ಸೈಕ್ ಬಂಡೆ ಹಿಂಗಿದೆ. ಇಷ್ಟೇ ಗ್ಯಾಪಲ್ಲಿ ಕೂತಿದೆ ಬಂಡೆ ಮೇಲೆ ಆಂಜನೇಯ. ಮಂತ್ರಾಲಯದಲ್ಲಿ ಕನ್ನಡಿಗರಿಗೆ ಏನು ಭಯ ಆಗಲ್ಲ. ಯಾಕಂದ್ರೆ ಎಲ್ಲ ಕಡೆ ಕನ್ನಡದ ಫಲಕಗಳೇ ಹಾಕಿದ್ದಾರೆ. ಸೊ ಅದನ್ನ ನೋಡಕ್ಕೆ ಒಂದು ಖುಷಿ ಆಗುತ್ತೆ. ಈ 2-3 ಬಂಡೆಗಳನ್ನ ನೋಡಿದಾಗ ನನಗೆ ಅನ್ಸಿದ್ದು ಆಂಜನೇಯ ಏನಾದ್ರು ಬೇಜಾರಾದಾಗ ಆಟ ಆಡಕ್ಕೆ ಏನಾದ್ರು ಇಟ್ಕೊಂಡಿದಾರೇನೋ ಅಂತ. ಅದೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ನಿಯರು ಒಂದು ಬಜ್ಜಿ ಅಂಗಡಿ ಇತ್ತು. ಬೋಂಡಾ ಬಜ್ಜಿ ಮಾಡ್ತಾ ಇದ್ರು. ಏನು ಸಖತ್ತಾಗಿತ್ತು ಅಂತ ಹೇಳಿದ್ರೆ ಇಲ್ಲಿಯ ಸ್ಪೆಷಲ್ ಬಂದ್ಬಿಟ್ಟು ಬದನೆಕಾಯಿ ಬೋಂಡಾ ಸಖತ್ತಾಗಿತ್ತು. ನೀವು ಹೋದ್ರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ರಾಘವೇಂದ್ರ ಸ್ವಾಮಿ ಅವರಿಗೆ ಪಂಚಮುಖಿ ಆಂಜನೇಯ ಸ್ವಾಮಿನೇ ದರ್ಶನ ನೀಡಿ
ರಾಘವೇಂದ್ರ ಸ್ವಾಮಿ ಅವರಿಗೆ ಮಂತ್ರಾಲಯದ ದಾರಿ ತೋರಿಸಿದ್ದರೆಂದು ಇಲ್ಲಿಯ ಪ್ರತೀತಿ. ಸಂಜೆ ಆಯಿತು, ಮೋಡ ನೋಡಿ ಆ ಲೈಟಿಗೆ ಎಷ್ಟು ಒಂಥರ ರೆಡ್ಡಿಶ್ ಆಗಿ ಕಾಣ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾವು ಮತ್ತೆ ರೀಚ್ ಆಗಿದ್ದು ಮಂತ್ರಾಲಯ. ನಾವು ಬರೋ ಅಷ್ಟರಲ್ಲಿ ಮತ್ತೆ ಕತ್ಲಾಗಿ ಹೋಗ್ಬಿಟ್ಟಿತ್ತು. ಸೊ ಮತ್ತೆ ನಾವು ಮಠದ ಹತ್ರ ಹೋದ್ವಿ. ಯಾಕೆ ಅಂದರೆ ನಾವು ಬೆಳಿಗ್ಗೆ ತುಂಬ ರಶ್ ಇದ್ದಿದ್ರಿಂದ ಪ್ರಸಾದನ ನಾವು ತಗೊಂಡಿರ್ಲಿಲ್ಲ. ಸೊ ಮಂತ್ರಾಲಯದ ಪ್ರಸಾದ ತಗೊಳ್ಳೋಣ ಅಂತ ಮತ್ತೆ ವಾಪಸ್ ಬಂದ್ವಿ. ಬಟ್ ಲೈಟಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಠ ಸ್ವರ್ಗದ ಥರ ಕಾಣಿಸ್ತಾ ಇತ್ತು. ತುಂಬ ಜನ ಅಲ್ಲೇ ಕೂತ್ಕೊಬಿಟ್ಟಿದ್ರು, ತುಂಬ ಜನ ಅಲ್ಲೇ ಮಲ್ಕೋಬಿಟ್ಟಿದ್ರು. ಒಳ್ಳೆ ನೆಮ್ಮದಿ ನಿದ್ದೆಗಳನ್ನ ಮಾಡ್ತಾ ಇದ್ರು ಕೆಲವರು. ಪ್ರಸಾದದ ಕ್ಯೂಗೆ ಬಂದು ನಿಂತ್ಕೊಂಡ್ವಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಬೇಕಾದ್ರೆ ಬೇಗ ಆಗುತ್ತೆ, ಪ್ರಸಾದ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಯಾಕಂದ್ರೆ ಒಂದೇ ಕೌಂಟ್ರಲ್ಲಿ ಎಲ್ಲ ಜನಗಳನ್ನ ನಿಲ್ಲಿಸಿ ಪ್ರಸಾದನ ಕೊಡ್ತಾ ಇದ್ರು. ಮತ್ತೆ ಹೊರಗಡೆ ಬಂದು ನೋಡಿದ ತಕ್ಷಣ ಟಿವಿಲಿ ರಥ ಎಳಿತಿರೋದು ಕಾಣಿಸ್ತು. ನಾವು ಒಳಗೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಳಗೆ ಹೋದ್ವಿ. ಒಳಗೆ ಹೋದಾಗ ರಥ ಎಳಿತಾ ಇದ್ರು. ಆ ರಥ ನೋಡೋಕ್ಕೆ ಒಂದು ಖುಷಿ. ಆ ರಥದಲ್ಲಿ ಶ್ರೀರಾಮಚಂದ್ರ ಪ್ರಭು ಅವ್ರನ್ನ ಕೂರಿಸ್ಬಿಟ್ಟು ರಥನ ಎಳಿತಾರೆ. ಯಾಕೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಶ್ರೀರಾಮಚಂದ್ರನ ಪರಮ ಭಕ್ತರಾಗಿರೋದ್ರಿಂದ ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಪೂಜೆ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಶ್ರೀ ರಾಮಚಂದ್ರ ಪ್ರಭುಗಳಿಗೆ ಪೂಜೆ ಮಾಡ್ತಾರೆ, ಅಂದರೆ ಶ್ರೀರಾಮನಿಗೆ ಪೂಜೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಥ ನೋಡಿ ನಿಮಗೆ ಕಂಪ್ಲೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ರಥದ ಸುತ್ತಮುತ್ತ ಇದ್ದಂತಹ ರಥವನ್ನು ನೋಡುತ್ತಿದ್ದಂತಹ ಭಕ್ತಾದಿಗಳ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇತ್ತು. ಈ ರೀತಿಯ ಮೆರವಣಿಗೆ ಪ್ರತಿದಿನ ಸಂಜೆಯೂ ನಡೆಯುತ್ತಂತೆ. ಒಂದು ಸ್ವರ್ಗಲೋಕದಲ್ಲೇ ಇದ್ವಿ ಅಂತ ಅನ್ನಿಸ್ತಾ ಇತ್ತು. ನಾವು ಸ್ವಲ್ಪ ಹೊತ್ತು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಸೀದಾ ಹೋಟೆಲ್ ಕಡೆಗೆ ಬಂದ್ವಿ. ಹೋಟೆಲ್ ಅಂದರೆ ಊಟಕ್ಕೆ, ರಾಯರ ಪ್ರಸಾದಕ್ಕೆ. ಸೊ ಇಲ್ಲಿಗೆ ಬಂದು ರಸಾನ್ನ ಮತ್ತು ಮೊಸರನ್ನ ತಿನ್ಕೊಂಡು ಇಲ್ಲಿಂದ ಸೀದಾ ಹೋಟೆಲ್ ಕಡೆಗೆ ಹೊರಟ್ವಿ, ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ. ಇವಾಗ ಏನು ನೋಡ್ತಿದ್ದೀರಾ ಮಂತ್ರಾಲಯ, ಇದು ಒಂದಾನೊಂದು ಕಾಲದಲ್ಲಿ ಇದು ಬಂಜರು ಭೂಮಿಯಾಗಿತ್ತು. ಇಲ್ಲಿ ಏನೂ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದು ನೆಲೆಸಾದ್ಮೇಲೆ ಈ ಸಿಟಿ ಬದಲಾಗಿದೆ, ಹಾಗೆ ಪರಿಸರ ಕೂಡ ಬದಲಾಗಿದೆ. ನಾನು ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದೆ, ನೋಡಿದ್ದೀರಾ. ಆ ರೀತಿ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ. ಅದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಒಬ್ಬ ಅವಾಗ ಆಳ್ತಿದ್ದಂತಹ ಒಬ್ಬ ನವಾಬ, ಮುಸ್ಲಿಂ ರಾಜ, ಯಾರೋ ಸ್ವಾಮೀಜಿಗಳು ಬಂದಿದ್ದಾರೆ ಅನ್ನೋ ವಿಚಾರ ಗೊತ್ತಾದಾಗ ರಾಘವೇಂದ್ರ ಸ್ವಾಮೀಜಿಗಳು ಬಂದಿರ್ತಾರೆ. ಅವರನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಮಾಂಸಖಂಡಗಳನ್ನ ಒಂದು ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ಒಂದು ವೈಟು ಬಟ್ಟೆ ಮುಚ್ಚಿ ಕೊಟ್ಟಿರ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಬರೀ ನೀರನ್ನು ಚಿಮುಕಿಸಿ ಆ ಮಾಂಸದ ಖಂಡಗಳು ಕಂಪ್ಲೀಟು ಪುಷ್ಪದ ಹೂಗಳಾಗಿ ಬದಲಾಗಿರುತ್ತೆ. ಸೊ ಅದನ್ನು ನೋಡಿ ಆ ರಾಜನಿಗೆ, ಆ ನವಾಬನಿಗೆ ಶಾಕ್ ಆಗುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಕಾಲಿಗೆ ಬಿದ್ದುಬಿಟ್ಟು ನಿಮ್ಗೇನಾದ್ರು ಮಾಡಬೇಕು, ನನಗೆ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಈ ಮಂಚಾಲ ಪ್ರದೇಶ, ಏನು ಮಂಚಾಲಮ್ಮ ದೇವಿ ಅಂತ ಇದ್ದಾರೆ, ಆ ಮಂಚಾಲ ಪ್ರದೇಶವನ್ನು ಕೊಡಿ ಅಂತ ರಾಘವೇಂದ್ರ ಸ್ವಾಮಿಗಳು ಕೇಳ್ತಾರೆ. ಅದು ಮರುಭೂಮಿ, ಅದನ್ನು ತೊಗೊಂಡು ಏನು ಮಾಡ್ತೀರಾ, ಅದರಲ್ಲಿ ಬಂಜರು ಭೂಮಿ, ಅಲ್ಲೇನೂ ಬೆಳೆಯಲ್ಲ, ನಿಮ್ಗೆ ಒಳ್ಳೆ ಫಲವತ್ತಾಗಿರೋ ಭೂಮಿ ಕೊಡ್ತೀನಿ ಅಂದಾಗ ಇಲ್ಲ ನನಗೆ ಅದೇ ಭೂಮಿ ಬೇಕು, ನಾನು ಅಲ್ಲೇ ಹೋಗಿ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನೆಲೆಸಿದ ಮೇಲೆ ಸೊ ಕಂಪ್ಲೀಟ್ ಮಂತ್ರಾಲಯ ಬದಲಾಗಿದೆ. ಫೈನಲಿ ಕಂಪ್ಲೀಟ್ ಮಂತ್ರಾಲಯ ಟ್ರಿಪ್ನ ಮುಗಿಸಿ ಹೊರಡುವಂತಹ ಸಮಯ. ಈಗ ಹೋಟೆಲ್ನಿಂದ ಚೆಕ್ಔಟ್ ಆಗ್ತಿದ್ದೀವಿ, ಬಸ್ಸು ಕಾಯ್ತಾ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತ ಶಕ 1495ರಿಂದ 1571ವರೆಗೂ ಇದ್ದರು. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅವರು ಅದನ್ನು ಮುಂದುವರಿಸ್ಕೊಂಡು ಹೋದರು. ಅವರ ಚರಿತ್ರೆ ಬಗ್ಗೆ ನಿಮಗೇನಾದರೂ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಹಾಕಿ. ಸೊ ಅವರ ಚರಿತ್ರೆಗಳು, ಇಲ್ಲಿ ನಡೆದಂತಹ ಅಪರೂಪದ ಪವಾಡಗಳು, ಅದಾದ ನಂತರ ಕೆಲವು ಭಕ್ತರು ಹೇಳುವಂತಹ ಒಂದಷ್ಟು ನಿರ್ದಿಷ್ಟದ ಮಾತುಗಳು. ಯಾಕಂದರೆ ರಾಯರು ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಕನಸಿಗೆ ಬಂದಿದ್ರು ಅಂತ. ಸೊ ನನಗೆ ಇಲ್ಲಿವರೆಗೂ ಕನಸಿಗೆ ರಾಯರು ಬಂದಿಲ್ಲ. ನೀವು ಕಮೆಂಟ್ ಹಾಕಿದ್ರೆ ಅವರ ಜೀವನ ಚರಿತ್ರೆ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ.